ಇಲ್ಲಿವರೆಗೂ ಈ ಸಮಾಜದವರು ಯಾವುದೇ ಶಕ್ತಿಗೂ ಬರಲ್ಲ. ಒಂದೇ ಒಂದು ಶಕ್ತಿ ಸಿದ್ದರಾಮಯ್ಯ, ನಮ್ಮ ಶಕ್ತಿ ಸಿದ್ದರಾಮಯ್ಯ, ನಮ್ಮ ಆರಾಧ್ಯ ದೈವ. ಮತ್ತೊಮ್ಮೆ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಕೂಡಬೇಕು. ಮತ್ತೊಮ್ಮೆ ಸಿದ್ದರಾಮಯ್ಯ ರಾಜ್ಯದ ಅಧಿಕಾರದಲ್ಲಿ ಕೂಡಬೇಕು. ಇದನ್ನ ಯಾವ ಪಕ್ಷ ಹೇಳಬೇಕಾಗಿಲ್ಲ, ಯಾವ ಶಾಸಕಾಂಗ ಪಕ್ಷ ಹೇಳಬೇಕಾಗಿಲ್ಲ. ಜನಾಭಿಪ್ರಾಯ, ಜನ ಇದನ್ನೇನು ಯಾರು ಹೇಳಬೇಕಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲ ಪಕ್ಷದ ಜನಗಳು 5 ವರ್ಷಗಳ ಕಾಲ ಸತತವಾಗಿ ಅನ್ನ ಭಾಗ್ಯ, ಕೃಷಿ ಭಾಗ್ಯ ಎಲ್ಲ ಭಾಗ್ಯಗಳನ್ನು ಕೊಟ್ಟಂತವರು, ಸಾಲ ಮನ್ನಾವನ್ನು ಮಾಡಿದಂತವರು, ಮತ್ತೆ 5 ವರ್ಷ ದೇವರಾಜ ಅರಸು ನಂತರ 5 ವರ್ಷ ಅಧಿಕಾರವನ್ನ ಕೊಟ್ಟಂತ ವ್ಯಕ್ತಿ ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ರೆ ಅವರು ಸಿದ್ದರಾಮಯ್ಯನವರು. ಯಾವ ಮನುಷ್ಯನಿಗೆ, ಯಾವ ವ್ಯಕ್ತಿಗೆ ಕಳಂಕ ಇರಬೇಕು, ಆ ಕಳಂಕ ಇಲ್ಲ ಇರತಕ್ಕಂಥ ವ್ಯಕ್ತಿಯನ್ನ ನಮ್ಮ ನಾಯಕ ಆಗಲಿಕ್ಕೆ ನಮಗೆ ಹೆಗ್ಗಳಿಕೆ. ಅವರಿಗೆ ಕಳಂಕ ಇರೋದು ಅವರು ಮಾತ್ರ ನಮ್ಮ ನಾಯಕ ಅನ್ನೋದು. ಕಳಂಕ ಇದ್ರೆ ನಮ್ಮ ನಾಯಕ ಅನ್ನಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ರಾಜ್ಯದಲ್ಲಿ ಏಕೈಕ ನಾಯಕ ಯಾರಿದ್ದಾರೆ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವರನ್ನ ಮತ್ತೊಮ್ಮೆ ಆ ಕುರ್ಚಿಯಲ್ಲಿ ನೋಡಬೇಕು ಅನ್ನೋ ಆಸೆ ಈ ವೇದಿಕೆ ಮೇಲೆ ಎಲ್ಲರಿಗಿದೆ.